ತಾಲೂಕು ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಬಿಜೆಪಿ ನಾಯಕರೇ ಹೊಡೆದಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಅಧ್ಯಕ್ಷನ ಆಯ್ಕೆ ವೇಳೆ ಆಗಿರುವಂತಹ ಗಲಾಟೆ ಇದು. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಅಂಗಿ ಹರಿಯುವ ಮಟ್ಟಕ್ಕೆ ತಾಲೂಕು ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಅಧ್ಯಕ್ಷ ಆಯ್ಕೆ ವೇಳೆ ಈ ಹೊಡೆದಾಟ ನಡೆದಿದೆ. ತಾಲೂಕು ಅಧ್ಯಕ್ಷ ಗಜೇಂದ್ರ ಅವರನ್ನ ಆಯ್ಕೆ ಮಾಡ್ತಾ ಇದ್ದಂತೆ ಮಾರಾಮಾರಿ ಶುರುವಾಗಿದೆ. ಗೆಂಡೇಹಳ್ಳಿ ರಸ್ತೆಯಲ್ಲಿರುವಂತಹ ಬಿಜೆಪಿ ಕಚೇರಿ ಮುಂದೆ ಸ್ವಪಕ್ಷೀಯರೇ ಹೊಡೆದಾಡಿಕೊಂಡಿದ್ದಾರೆ, ಅಟ್ಟಾಡಿಸ್ಕೊಳ್ಳೋ ರೀತಿ. ಗಾಯಗೊಂಡ ತಾಲೂಕು ಪಂಚಾಯತಿ ಮಾಜಿ ರತನ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಅಧ್ಯಕ್ಷ ಸ್ಥಾನಕ್ಕೆ 12 ಮಂದಿ ಆಕಾಂಕ್ಷಿಗಳಿದ್ದು, ಆದರೆ ಗಜೇಂದ್ರ ಅನ್ನೋರ ಹೆಸರು ಘೋಷಣೆ ಆಗ್ತಿದ್ದಂತೆ ಪ್ರತಿಭಟನೆಗಳು, ಗಲಾಟೆಗಳು ಶುರುವಾಯಿತು. ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ಅಂಗಿ ಹರಿಯೋ ಹಾಗೆ ಹೊಡೆದಿದ್ದಾರೆ. ನೋಡಿ, ಬಟ್ಟೆನೇ ಇಲ್ಲ ಮೈ ಮೇಲೆ, ಬಟ್ಟೆ ಹರಿಯೋ ಹಾಗೆ ಹೊಡೆದಿದ್ದಾರೆ. ಕಾಲಲ್ಲಿ ಹಾಕೊಂಡು ಒದಿತಾ ಇದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಗಜೇಂದ್ರ ಅನ್ನುವಂಥವರ ಆಯ್ಕೆ ಆಗಿದ ತಕ್ಷಣವೇ ಗಲಾಟೆ ಶುರುವಾಗಿದ್ದು, ಚಿಕ್ಕಮಗಳೂರು ಅದರಲ್ಲೂ 2023 ಚುನಾವಣೆಯಲ್ಲಿ ಬಹಳ ಹೀನಾಯ ಸೋಲು. ಓವರಾಲ್ ಜಿಲ್ಲೆಯಲ್ಲಿ ನಾವು ಗಮನಿಸೋದಾದರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ. ಈಗ ತಾಲೂಕು ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಈ ರೀತಿ ಕಚ್ಚಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ, ನಮ್ಮದು ಶಿಸ್ತಿನ ಪಕ್ಷ, ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ. ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ, ಸಂಸ್ಕೃತಿ ಸಂಸ್ಕಾರ ಬಿಜೆಪಿ ನಾಯಕರದ್ದು ಎಂಥದ್ದು ಅಂತೇಳಿ. ಅಲ್ಲ, ಕೂತ್ಕೊಂಡು ಬಗೆಹರಿಸ್ಬೋದಾಗಿತ್ತು, ಅಥವಾ ಹಿರಿಯ ನಾಯಕರ ಗಮನಕ್ಕೆ ತರಬಹುದಾಗಿತ್ತು. ಇಲ್ಲ, ಗಜೇಂದ್ರನ ಕೊಡುಗೆ ಏನು ಅಂತೇಳಿ ಪ್ರಶ್ನೆ ಮಾಡಬಹುದಾಗಿತ್ತು. ಅವರ ಪಕ್ಷದ ಮಾನದಂಡಗಳೇನಿದಾವೋ ಅವರವರ ಆಯ್ಕೆ ಅದು. ಆದರೆ ಈ ರೀತಿ ಬೀದಿಲೇ ಗುಂಡಾಗಳಂತೆ ಹೊಡೆದಾಡಿಕೊಂಡಿದ್ದು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ತಾಲೂಕು ಅಧ್ಯಕ್ಷರೇ ಈ ರೀತಿ ಹೊಡೆದಾಡ್ಕೊಳ್ತಾರೆ ಅಂತಂದರೆ ಇನ್ನು ಕಾರ್ಯಕರ್ತರ ಗತಿ ಏನಪ್ಪ ಅಂಥೇಳಿ ಬಿಜೆಪಿ ನಾಯಕರೇ ಮಾತಾಡ್ಕೊಳ್ತಿದ್ದಾರೆ. ಇವ್ರು ಮಾತ್ರ ಪಾರ್ಟಿ ಕೆಲಸ ಮಾಡಿರೋದು, ಇನ್ಯಾರು ಮಾಡಿಲ್ಲ ಇಲ್ಲಿ. ಇವ್ರು 50 ಸಾವಿರ ಜನರು ಒಟ್ಟು ಇವ್ರು ಹಾಕ್ಸಿರೋದು. ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ನೀಡ್ತಾರೆ. ರಾಜ್ಕುಮಾರ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ಕಾರ್ಯಕರ್ತರ ಹೊಡೆದಾಟದ ದೃಶ್ಯಗಳನ್ನು. ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾರೆ. ಇದು ಯಾವ ವಿಚಾರಕ್ಕೆ ಅಂದರೆ ತಾಲೂಕು ಅಧ್ಯಕ್ಷರ ನೇಮಕ ಆಗ್ತಿದ್ದಂತೆ ಶುರುವಾದಂಥ ಗಲಾಟೆನ ಇದು ತಾರಕಕ್ಕೆ ಇರಲಿಕ್ಕೆ ಕಾರಣ ಏನು? ಕೂತ್ಕೊಂಡು ಬಗೆಹರಿಸಬಹುದಾಗಿತ್ತಲ್ವಾ ಅಂತ? ಖಂಡಿತವಾಗ್ಲೂ ಪ್ರಭು, ಏನು ಅಂತ ಹೇಳಿದ್ರೆ ಕಳೆದ 2 ದಿನಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ವಲಯದಲ್ಲಿ ಏನು ತಾಲೂಕು ಮಟ್ಟ ಹಾಗೂ ಮಂಡಲ ಹಾಗೂ ವಿವಿಧ ಮೋರ್ಚಾಗಳಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರುಗಳ ನೇಮಕ ಆಗ್ತಾ ಇದೆ. ಅದರಂತೆ ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಪ್ರತಿಕ್ರಿಯೆ ಏನು ಪ್ರಾರಂಭವಾಗಿದ್ದು, ಈಗಾಗಲೇ ಸಾಕಷ್ಟು ಅಧ್ಯಕ್ಷರು ಕೂಡ ಆಯ್ಕೆ ಆಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಮೂಡಿಗೆರೆ ತಾಲೂಕಿನಲ್ಲೂ ಸಹ ಅಧ್ಯಕ್ಷರ ನೇಮಕಾತಿಗೆ ಸುಮಾರು 12 ಜನ ಆಕಾಂಕ್ಷಿಗಳಿದ್ದು, ಈ ಮಧ್ಯೆ ಏಕಾಏಕಿ ಏನು ಗಜೇಂದ್ರ ಎಂಬುವರ ಹೆಸರು ಘೋಷಣೆ ಆಗ್ತಿದ್ದಂತೆ ಕೆಲ ಕಾರ್ಯಕರ್ತರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂಥದ್ದು. ಈ ವೇಳೆ ಏನು ಕಚೇರಿ ಮುಂಭಾಗದಲ್ಲೇ ಕೆಲ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿ ಕೂಡಲೇ ಜಿಲ್ಲಾಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಬೇಕು ಎಂಬ ಏನು ಆಗ್ರಹವನ್ನು ಸಹ ವ್ಯಕ್ತಪಡಿಸಿದ್ರು. ಈ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೂ ಬಿಜೆಪಿ ಕೆಲ ಕಾರ್ಯಕರ್ತರು ಮುಂದಾಗಿರುವಂತದ್ದು. ಇದರಲ್ಲಿ ಏನು ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ರತನ್ ಮೇಲೆ ಹಲ್ಲೆ ಕೂಡ ಆಗಿರುವಂತದ್ದು. ಈಗ ಅವರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಸಹ ಪಡ್ತಾ ಇರುವಂತದ್ದು. ಏನು ಅಂತ ಹೇಳಿದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ಎಲ್ಲರೂ ಕೂಡ ಪ್ರಬಲ ಆಕಾಂಕ್ಷಿಗಳೇ ಆಗಿದ್ರು, ಪಕ್ಷಕ್ಕೆ ದುಡಿದವರೇ ಹೆಚ್ಚಾಗಿದ್ರು. ಆದ್ರೆ ನಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಎಂಬ ಒಂದೇ ಒಂದು ವೈಮನಸ್ಸಿನಿಂದ ಈ ಕೋಲಾಹಲ ಪ್ರಾರಂಭವಾಗಿರುವಂತದ್ದು. ಆದ್ರೆ ಈಗ ಅಸಮಾಧಾನ ಬಿಜೆಪಿ ವಲಯದಲ್ಲಿ ಅದು ಏನು ಮೂಡಿಗೆರೆ ತಾಲೂಕಿನಲ್ಲಿ ಪ್ರಾರಂಭವಾಗ್ತಾ ಇದ್ದಂತೆ ಈಗ ಕೆಲ ಕಾರ್ಯಕರ್ತರು ರೊಚ್ಚಿಗೆದ್ದು ಈಗ ಪ್ರತಿಭಟನೆಯನ್ನು ಸಹ ಮಾಡಿರುವಂತದ್ದು. ಅಲ್ಲದೆ ಇದು ನೂಕಾಟ ಕಲ್ಲಾಟಕ್ಕೂ ಈಗ ಸಾಕ್ಷಿಯಾಗಿರುವಂತದ್ದು. ಈಗ ಸಾಕಷ್ಟು ಅಸಮಾಧಾನ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಈಗ ಅಧ್ಯಕ್ಷರ ನೇಮಕ ನಮಗೆ ಸಮಾಧಾನ ಇಲ್ಲ ಎಂಬ ಮಾತುಗಳನ್ನು ಸಹ ಹೇಳ್ತಾ ಇರುವಂತದ್ದು. ಇವರು ಏನು 4 ಗೋಡೆಗಳ ಮಧ್ಯೆ ಕುಳಿತು ಬಗೆಹರಿಸಿಕೊಳ್ಬಾದಂತ ಸಮಸ್ಯೆ ಆಗಿದ್ದು, ಆಗ ಬೀದಿಗೆ ತಂದು ರಂಪಾಟ ಮಾಡಿಕೊಂಡಿರುವುದು ನಿಜಕ್ಕೂ ಈಗ ನಗೆಗಿಡ್ಲಿ ಈಡಾಗಿದೆ ಅಂತಾನೆ ಹೇಳ್ಬೋದು ಪ್ರಭು. ರಾಜ್ಕುಮಾರ್, ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ನೋಡಿದ್ವಿ, ಬಹಳ ಹೀನಾಯವಾದಂಥ ಸೋಲು ಓವರಾಲ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಬಟ್ ಇದನ್ನ ಹಿರಿಯರು ಸರಿಪಡಿಸುವಂಥ ಸಾಧ್ಯತೆಗಳಿದೆಯಾ, ಅವಶ್ಯಕತೆ ಇದೆಯಾ ಅಂತ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದು ಸತ್ಯ. ಈಗ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ದೇವರಾಜ್ ಶೆಟ್ಟಿ ಅವರು ಆಯ್ಕೆ ಆಗಿರುವಂತದ್ದು. ಅವರ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಸಹ ಇದೆ. ಈಗಾಗಲೇ ಏನು ಕಳೆದ ಕೆಲ